ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಭಾಳ ದಿವಸಗಳ ನಂತರ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಡೆಕೋರೇಷನ್ ಎದಕ್ಕೆ ಅಂತ ನೀವು ಅಂದ್ಕೊಂಡಿರ್ಬೋದು. ನಾನು ವರಮಹಾಲಕ್ಷ್ಮಿ ಹಬ್ಬ ಅಥವಾ ಶುಕ್ರಗೌರಿ ಮಂಗಳಗೌರಿ ಯಾರೆಲ್ಲ ಮಾಡ್ತಾರೆ, ಸೊ ಅವರು ವಾರ ವಾರ ಯಾವ ರೀತಿ ಡೆಕೋರೇಷನ್ ಮಾಡೋದು ಅನ್ನೋದನ್ನು ತೋರಿಸಲಿಕ್ಕೆ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಬಾಗಿಲು ಪರ್ದೆ ಅಂದರೆ ನಾವು ವಿಂಡೋಸ್ಗೆ ಹಾಕೋದಿರ್ಬೋದು ಅಥವಾ ಬೆಡ್ಶೀಟ್ ಇರ್ಬೋದು, ಹೊಸದ ಏನು ಇರುತ್ತೆ ಅದನ್ನು ನಾವು ಈ ರೀತಿ ಹಾಕಿಬಿಟ್ಟು ಇದಕ್ಕೆ ಹೂವಿನ ಅಲಂಕಾರನೂ ಕೂಡ ನಾವು ಮಾಡ್ಕೋಬೋದು. ನಾನಿಲ್ಲಿ ಒಂದು ಹಗ್ಗಕ್ಕೆ ಬೆಡ್ಶೀಟ್ನ ಹಾಕಿದ್ದೀನಿ ಅಷ್ಟೇ. ಹಾಗೆ ಟೇಬಲ್ ಕೂಡ ಒಂದು ಬೆಡ್ಶೀಟ್ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡು, ಹೊಸ ಸೀರೆನ ನಾನು ತೊಗೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ಹೊಸ ಸೀರೆನ ನಾವು ಈ ರೀತಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಬಿಟ್ಟು ಮೊದಲು ಇಲ್ಲಿ ಉದ್ದ ಬೇಕಂದರೆ ನೀವು ದೇವಿನ ತುಂಬ ಉದ್ದ ಅಥವಾ ಕೈ ಕಾಲು ಏನಾದರೂ ಇದು ಮಾಡೋರಿದ್ದರೆ ಸ್ವಲ್ಪ ಉದ್ದ 2 ಬಿಂದಿಗೆಗಳನ್ನು ಇಟ್ಕೊಂಡು ಮಾಡಬೇಕು. ನಾನಿಲ್ಲಿ ಸಣ್ಣದಾಗಿ ತೋರಿಸ್ತಾ ಇದ್ದೀನಿ. ಹೀಗಾಗಿ ನಾನು ಮೊದಲು ಈ ಸೀರೆನ 2 ಪದರು ನಾನು ಜೋಡಿಸ್ಕೊತೀನಿ. ಮೊದಲು ಇದನ್ನು ಓಪನ್ ಮಾಡಿಕೊಂಡು ನೋಡಿ, ಈ ರೀತಿ ಪೂರ್ತಿ ನಾನು ಸೀರೆನ ಓಪನ್ ಮಾಡಿಕೊಂಡು ನೋಡಿ, ಇಲ್ಲಿದು ಬ್ಲೌಸ್ ಪೀಸು, ಇದು ರೈಟ್ ಸೈಡು ಹೊರಗೆ ಮತ್ತು ಒಳಗೆ ಇದು ಇರುತ್ತೆ. ನಾವು ಸೀದಾ ಹಿಡ್ಕೊಂಡು ನೋಡಿ ಈ ರೀತಿ 2 ಪದರನ್ನ ಜೋಡಿಸ್ಕೋಬೇಕು. 2 ಬಾರ್ಡ್ರನ್ನ ಕೆಳಗಡೆ ಮೇಲ್ಗಡೆ ಇದನ್ನು ಈ ರೀತಿ ಜೋಡಿಸ್ಕೊಂಡು ನಾವು ಸೀರೆನ ಅರ್ಧ ಮಾಡ್ಕೊತಾ ಇದ್ದೀನಿ. ತುಂಬ ಉದ್ದ ದೇವಿನ ಒಂದು ರೀತಿ ಕೂರಿಸೋ ರೀತಿ ಮಾಡೋದಾದರೆ ಸೀರೆ ಸ್ವಲ್ಪ ಉದ್ದ ಬೇಕು. ಆವಾಗ ನಾವು ನಾರ್ಮಲಾಗಿ ಹೇಗೆ ಸೀರೆ ಉಡ್ತೀವಲ್ಲ ಆ ರೀತಿ ನೀವು ನೆರಿಗೆನ ಮಾಡ್ಕೋಬೇಕು. ನಾನು ಇಲ್ಲಿ ಸ್ವಲ್ಪ ಸಣ್ಣದಾಗಿ ಮಾಡೋದ್ರಿಂದ ನಾನು ಮೊದಲು ಸೀರೆನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಸೆರಗು. ಸೊ ಈ ರೀತಿ ಟೇಬಲ್ ಮೇಲೆ ನಾನು 2 ಫೋಲ್ಡ್ ಮಾಡಿದ್ದನ್ನು ಈ ರೀತಿ ಮೊದಲು ಇಟ್ಕೊಂಡ್ಬಿಡ್ತೀನಿ. ಈ ರೀತಿ ಇಟ್ಕೊಂಡು ಆದ ಮೇಲೆ ನೋಡಿ, ಇಲ್ಲಿ ಬ್ಲೌಸ್ ಪೀಸನ್ನು ಇಲ್ಲಿಂದ ನಾನು ತೊಗೊತೀನಿ. ಈ ಬ್ಲೌಸ್ ಪೀಸನ್ನು ನಾನು ಕಟ್ ಮಾಡಲ್ಲ, ಯಾಕೆಂದರೆ ದೇವರಿಗೆ ಉಡಿಸಿದಾದ್ಮೇಲೆ ಬ್ಲೌಸ್ ಪೀಸ್ ಕಟ್ ಮಾಡ್ತೀವಿ. ಇಲ್ಲಿ ಈ ರೀತಿ ನಾವು ಸೀರೆಗೆ ಯಾವ ರೀತಿ ನೆರಗನ್ನು ಮಾಡ್ಕೊತೀವೋ ಆ ರೀತಿ ಇಲ್ಲಿ ನೆರಗನ್ನು ಮಾಡ್ಕೋಬೇಕು. ಈ ರೀತಿ ಇದನ್ನು ಸ್ವಲ್ಪ ನಾನು ವಿಡಿಯೋ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ತುಂಬ ಲಾಂಗ್ ಆದರೆ ನೋಡೋದಕ್ಕೆ ಇದು ಆಗುತ್ತೆ. ಸೊ ನಿಮಗೇನಾದರೂ ಸ್ಲೋ ಬೇಕಂದರೆ ಸೈಡಿಗೆ ಆಪ್ಷನ್ ಇರುತ್ತೆ, ಆ ರೀತಿ ಸ್ಲೋ ಮಾಡಿಕೊಂಡು ನೋಡಿ. ಸೊ ಗೊತ್ತಾಗೋಂಥವ್ರು ಫಾಸ್ಟಾಗಿ ಇದೇ ರೀತಿ ನೋಡ್ಬೋದು. ನೋಡಿ, ಈ ರೀತಿ ಅಷ್ಟು ಉದ್ದನ ನಾನು ಸರಿ ಅಂತ ಬಿಟ್ಟಿದ್ದೀನಿ. ಇದನ್ನೆಲ್ಲ ನಾನು ನೀಟಾಗಿ ಈ ರೀತಿ ಜೋಡಿಸ್ಕೊಂಡ್ಬಿಡ್ತೀನಿ. ಒಂದೇ ಲೆವೆಲಲ್ಲಿ ಇವನ್ನೆಲ್ಲ ನೋಡಿ ಕ್ಲೀನಾಗಿ ಒಂದು ಲೆವೆಲಲ್ಲಿ ಈ ರೀತಿ ಜೋಡಿಸ್ಕೋಬೇಕು. ನೀರಿಗೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಪೂರ್ತಿ ಈ ರೀತಿ ಜೋಡಿಸ್ಕೊಂಡ್ಬಿಡ್ಬೇಕು. ಈ ರೀತಿ ಜೋಡಿಸ್ಕೊಂಡಾಗ ನಮಗೆ ನೀಟಾಗಿ ಕಾಣುತ್ತೆ. ನೋಡಿ, ಈ ರೀತಿ ಸ್ಟ್ರೈಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಕ್ಲೀನಾಗಿ ಕೂರಿಸೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಮಾಡ್ಕೊಂಡಾದಮೇಲೆ ಸ್ವಲ್ಪ ನಾನು ಇಲ್ಲಿ ಅಗಲ ಮಾಡಿಕೊಂಡು ಇದಕ್ಕೆ ಒಂದು ಕ್ಲಿಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಒಂದು ಕ್ಲಿಪ್ ಆದರೆ ಸಾಕು. ಇದನ್ನು ರೆಡಿ ಮಾಡಿ ಈ ರೀತಿ ನಾನೀಗ ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೋಡಿ, ಮೊದಲಿಗೆ ನಾವು ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಕುಡಪಾನ ನೀರು ತೊಗೊಂಡಿದ್ದೀನಿ. ಸೊ ನೀರಿಗೆ ನಾವು ಇವತ್ತು ಅರಿಶಿನ, ಕುಂಕುಮ ಹಾಗೆ ಹಾಲು ಮತ್ತು ತುಪ್ಪ ಈ ರೀತಿ ಹಾಕಬೇಕು. ದೇವರಿಗೆ ನಾವು ಕೂರಿಸೋವಾಗ ಈ ರೀತಿ 5 ಹಳ್ಳು ಮತ್ತು ₹1 ಕಾಯಿನು ಈ ರೀತಿ ಹಾಕಿಬಿಟ್ಟು ಒಂದು ತುಳಸಿನ ಹಾಕಿಬಿಟ್ಟು ನಾವು ಪ್ರತಿಷ್ಠಾಪನೆ ಮಾಡಬೇಕು. ಸೊ ಈ ರೀತಿ ಮಾಡಿಕೊಂಡು ಮೊದಲಿಗೆ ಇಲ್ಲಿ ನಾನು ಒಂದು ದೊಡ್ಡ ಮಣಿನ ಇಟ್ಕೊತೀನಿ ಹಿಂದ್ಗಡೆ. ಈ ರೀತಿ ಮಣಿನ ಇಟ್ಕೊಳ್ಳಿ. ಇನ್ನೂ ಹೈಟ್ ಬೇಕಂದರೆ ನೀವು 2 ಕೊಡಪನ್ನ ಇಟ್ಕೋಬೇಕು. ಸೊ ಇದ್ರ ಮೇಲೆ ರಂಗೋಲಿ ಹಾಕ್ಬೋದು. ರಂಗೋಲಿ ಹಾಕಿಬಿಟ್ಟು ಪ್ಲೇಟ್ ಮೇಲೆ ನಾವು ಕೊಡಪನ್ನ ಇಡಬೇಕು. ತುಂಬಿದ ಕೊಡಪನ್ನ, ಖಾಲಿ ಕೊಡಪನ್ನ ದೇವರಿಗೆ ಯಾವತ್ತೂ ಇಡಬಾರ್ದು. ಈ ರೀತಿ ನಾವು ಅರಿಶಿನ, ಕುಂಕುಮ ಎಲ್ಲವನ್ನು ಹಾಕಿಬಿಟ್ಟು ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲಿ ನಾನು ಕೋಲನ್ನು ತೊಗೊಂಡಿದ್ದೀನಿ.
18 ಸೆಂಟಿಮೀಟ್ರ್ ಇದೆ, ಇಲ್ಲಾಂದರೆ ನೀವು 15 ಸೆಂಟಿಮೀಟ್ರ್ ಆದರೂ ತೊಗೋಬೋದು. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ನೋಡಿಕೊಂಡು ನೀವು ಇಲ್ಲಿ ಕೋಲನ್ನು ತಗೊಳ್ಳಿ. ಈ ರೀತಿ ಗಂಟು ಕಟ್ಕೊಂಡು ಗಟ್ಟಿಯಾಗಿ ನಾವು ಫಸ್ಟು ಕೋಲನ್ನು ಸೆಕ್ಯೂರ್ ಮಾಡ್ಕೋಬೇಕು. ಈ ರೀತಿ ಗಟ್ಟಿಯಾಗಿ ಕಟ್ಕೊಂಡ್ಬಿಟ್ರೆ ನಮಗೆ ನೀಟಾಗಿ ಕೂರುತ್ತೆ. ತುಂಬ ಅಗಲಾಗುತ್ತೆ ಅನ್ನೋರು 15 ಸೆಂಟಿಮೀಟ್ರನ್ನು ಇಟ್ಕೊಳ್ಳಿ. ಇದು 18 ಇದೆ. ಸೊ ನಾನು ಇಲ್ಲೆಲ್ಲ ಡೆಕೋರೇಷನ್ ಮಾಡೋಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಉದ್ದ ಇಟ್ಕೊಂಡಿದ್ದೀನಿ. ಹೈಟ್ ಬೇಕು ಅಂದರೆ ಇದ್ರ ಮೇಲೆ ಇನ್ನೊಂದು ಕೊಡಪನ್ನು ಇಟ್ಕೊಳ್ಳಿ. ಒಂದು ದೊಡ್ಡದು ಕೆಳಗಡೆ, ಸಣ್ಣದಾದ್ರ ಮೇಲ್ಗಡೆ ಈ ರೀತಿ ಇಟ್ಕೋಬೋದು. ಇಲ್ಲಿ ನಾನು ಅದಕ್ಕೋಸ್ಕರ ಸೀರೆನ ಫೋಲ್ಡ್ ಮಾಡಿದ್ದೀನಿ. ನೋಡಿ, ಈಗ ನೀರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಈ ರೀತಿ ತೊಗೊಂಡು ಇದಕ್ಕಾಗಿ ಒಂದು ದಾರನ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸೀರೆಯನ್ನು ಹಾಕ್ಕೊಂಡ್ಬಿಡ್ಬೇಕು. ಹಾಕ್ಕೊಂಡಾದ್ಮೇಲೆ ಈ ನಾವು ಕೊಡಪಾನಕ್ಕೆ ಏನಿದೆಯಲ್ಲ, ಈ ಕೊಡಪಾನಕ್ಕೆ ಈ ರೀತಿ ಕಟ್ಕೋಬೇಕು. ಇಲ್ಲಿ ನಾವು ಉದ್ದ ನೋಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಆ ರೀತಿ ನೀವು ಇದು ಮಾಡ್ಕೊಳ್ಳಿ. ತುಂಬ ಉದ್ದ ಆದರೆ ಸರಿಯಾಗಲ್ಲ. ನೋಡಿ, ಇಲ್ಲಿ ನಾವು ಕ್ಲಿಪ್ ಹಾಕಿದ್ನಲ್ಲ, ಇದನ್ನು ತೆಗೆದುಬಿಡ್ತೀನಿ. ತೆಗೆದಾದ್ಮೇಲೆ ನಾವು ನೆರಿಗೆನ ಇಲ್ಲಿ ಈ ರೀತಿ ಸ್ವಲ್ಪ ಅಗಲ ಮಾಡಿಕೊಂಡು ಕ್ಲೀನಾಗಿ ಬಿಂದಿಗೆ ಪೂರ್ತಿ ನಾವು ಕ್ಲೀನಾಗಿ ಒಂದೇ ಲೆವೆಲಲ್ಲಿ ಕಾಣಬೇಕು. ಆ ರೀತಿ ಮಾಡಿಕೊಂಡು ಈ ದಾರನ ಹಿಡ್ಕೊಂಡು ನಾವು ಗಂಟು ಕಟ್ಕೋಬೇಕು ಕೊಡಪಾನಕ್ಕೆ. ನೋಡಿ, ಈ ರೀತಿ ಎರಡು ತುದಿ ದಾರನ ತೊಗೊಂಬಂದು ಈ ರೀತಿ ಕಟ್ಕೋಬೇಕು. ಈ ರೀತಿ ಟೈಟಾಗಿ ಕಟ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ನೋಡಿ ಈ ರೀತಿ ತೊಗೊಂಡು ಮತ್ತೆ ಕೋಲಿಗೂ ಸೇರಿಸ್ಬಿಟ್ಟು ಮತ್ತೆ ಈ ರೀತಿ ಕೊಡಪಾನಕ್ಕೆ ಮತ್ತೆ ನಾನು ಹಿಂದ್ಗಡೆಯಿಂದ ಮತ್ತೆ ಗಂಟು ಹಾಕ್ತಾಯಿದ್ದೀನಿ. ಒಂದು ಗಂಟು ಹಾಕ್ಬಿಟ್ಟು ಮತ್ತೆ ಆಮೇಲೆ ಸರ್ಗಂಟು ಹಾಕಿ ಟೈಟಾಗಿ ಎಳೀರಿ. ಕ್ಲೀನಾಗಿ ಗಟ್ಟಿಯಾಗಿ ಕೂರಬೇಕು. ನಮಗೆ ಸೀರೆ ಎಲ್ಲೂ ಬಿಚ್ಚಬಾರ್ದು. ಈ ರೀತಿ ಮಾಡಿಕೊಂಡು ಸೀರೆನ ನಾವು ಈ ರೀತಿ ಜೋಡಿಸ್ಕೋಬೇಕು. ಈಗ ನೀಟಾಗಿ ಇದನ್ನು ಜೋಡಿಸ್ಕೊಂಡು ನಾವು ಸರಿಗನ್ನು ನೀಟಾಗಿ ಅಗಲ ಮಾಡ್ಕೋಬೇಕು. ಕೊಡಪಾನ ನಾವು ಸ್ವಲ್ಪ ಈ ಮಣಿಯಿಂದ ಮುಂದ್ಗಡೆ ಇಟ್ಕೋಬೇಕು. ಈಗ ನಾನು ಏನು ಸರಿಗೆ ಬಿಟ್ಟಿದ್ನಲ್ಲ, ಅದನ್ನು ನಾವು ನೀರಿಗೆ ಹಾಕಿದ ಮೇಲೆ ಯಾವ ರೀತಿ ಹಿಂದ್ಗಡೆಯಿಂದ ಸರಿಗೆ ಮತ್ತೆ ಮುಂದ್ಗಡೆ ತರ್ತೀವೋ ಅದೇ ರೀತಿ ದೇವಿಗೂ ಕೂಡ ಈ ರೀತಿ ನಾವು ಹಿಂದ್ಗಡೆಯಿಂದ ಮುಂದ್ಗಡೆ ತೊಗೊಂಬರ್ಬೇಕು. ಈ ರೀತಿ ತೊಗೊಂಡಾದ್ಮೇಲೆ ಈಗ ದೇವಿಗೆ ನಾವು ಸೆರಗನ್ನು ಮಾಡಬೇಕು. ನೋಡಿ, ಈ ರೀತಿ ಸರಿಗೆ ಕೂಡ ನಾವು ಈ ರೀತಿ ನೆರಿಗೆನ ಮಾಡಿಬಿಟ್ಟು ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಜೋಡಿಸ್ಬೇಕು. ಇದನ್ನು ಕ್ಲೀನಾಗಿ ಜೋಡಿಸ್ಕೊಂಡು ಇನ್ನು ತೊಗೊಂಡು ನಾವು ಸೆಕ್ಯೂರ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಜೋಡಿಸ್ಕೋಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವೆಲ್ಲ ಗ್ರ್ಯಾಂಡಾಗಿ ಮಾಡೇ ಮಾಡ್ತಾರೆ. ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ತಾರೆ. ನೋಡಿ, ಪೂರ್ತಿ ಸೀರೆ ಸೆರಗು ಉದ್ದನ ನಾನು ಇಷ್ಟು ಬೇಕು ಅಂದ್ಬಿಟ್ಟು ಪೂರ್ತಿ ನಾನು ಈ ರೀತಿ ಸೆರಗನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಕೋಲು ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಮತ್ತೆ ನಾವು ರಿಟರ್ನ್ ವಾಪಸ್ಸು ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು. ಹಿಂದ್ಗಡೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಪಿನ್ ಹಾಕ್ಕೋಬೇಕು. ಈ ರೀತಿ ಇದನ್ನು ಕರೆಕ್ಟಾಗಿ ನಾವು ಜೋಡಿಸ್ಕೊಂಡು ಒಂದು ಪಿನ್ ಹಾಕ್ಕೊಂಡು ಹಿಂದ್ಗಡೆ ಸೆಕ್ಯೂರ್ ಮಾಡಿದರೆ ನಮ್ಗೆ ಕರೆಕ್ಟಾಗಿ ಮುಂದ್ಗಡೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಿಂದ್ಗಡೆ ನಾವು ಮಿಕ್ಕಿದ್ದನ್ನು ಈ ರೀತಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ಮತ್ತು ಈ ತುದಿಯನ್ನು ನಾವು ಮುಂದ್ಗಡೆ ತೊಗೊಂಬಂದು ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಅಲ್ಲಿ ಸೊಂಟಿನ ಪಟ್ಟಿನ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಲೇಸ್ ಆದರೂ ಕಟ್ಕೋಬೋದು ಅಥವಾ ಸೊಂಟದ ಪಟ್ಟಿ ನಿಮ್ಮ ಇದ್ರದ್ದು ಇದ್ರೆ ಕೂಡ ಕಟ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಸೊಂಟದ ಪಟ್ಟಿನ ಈ ರೀತಿ ನೀಟಾಗಿ ಸರನ್ನ ಹಿಡ್ಕೊಂಡು ಮುಂದೆ ಮತ್ತು ಹಿಂದ್ಗಡೆ ನಾವು ಏನು ಫೋಲ್ಡ್ ಮಾಡಿದ್ದೀವಲ್ಲ ಅದಕ್ಕೂ ಸೇರಿಸಿ ನಾವು ಕ್ಲೀನಾಗಿ ಒಂದು ಪಿನ್ನ ತೊಗೊಂಡು ಸೆಕ್ಯೂರ್ ಮಾಡ್ಕೋಬೇಕು. ಈ ರೀತಿ ಸೊಂಟದ ಪಟ್ಟಿ ನಾವು ನೀಟಾಗಿ ಕಟ್ಕೊಂಡ್ಬಿಡ್ಬೇಕು ಸೆಂಟ್ರಿಗೆ ಕರೆಕ್ಟಾಗಿ ನೋಡಿಕೊಂಡು. ಸೊ ಇಲ್ಲಿಗೆ ದೇವಿಗೆ ನಾವು ಸೀರೆ ಓಡಿಸಿ ರೆಡಿ ಮಾಡಿ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು 5 ವೀಳ್ಯದೆಲೆನ ಇಟ್ಟು ಕಾಯಿನ ಇಡಬೇಕು. ಸೊ ಇಲ್ಲಿ ನಾನು ವಿಡಿಯೋಗೋಸ್ಕರ ಹಾಗೆ ಇಡ್ತಾಯಿದ್ದೀನಿ. ವೀಳ್ಯದೆಲೆ ಅಥವಾ
ಮಾವಿನ ಎಲೆಯನ್ನು 5 ಇಟ್ಬಿಟ್ಟು ಕಾಯಿನ ಇಡಿ. ಕಾಯಿಗೆ ನಾವು ಗಂಧ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಇಡಬೇಕು. ಆಮೇಲೆ ನಾವು ದೇವಿಯ ಮೂರ್ತಿಯನ್ನು ಈ ಒಂದು ಕಾಯಿಗೆ ಕಟ್ಟಬೇಕು. ಈ ರೀತಿ ನಿಮ್ಮ ಮನೇಲಿ ಯಾವುದೇ ಇರುತ್ತೆ, ಬೆಳ್ಳಿದು ಅಥವಾ ಮಣ್ಣಿಂದಿದ್ರೆ ಮಣ್ಣಿಂದು ಯಾವುದೇ ಇರುತ್ತೋ ಆ ದೇವಿ ಮೂರ್ತಿಯ ಮುಖವಾಡವನ್ನು ಈ ರೀತಿ ಕಾಯಿಗೆ ಕಟ್ಟಿಬಿಟ್ರೆ ಇಲ್ಲಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ನಮ್ಮಲ್ಲಿ ಏನು ಇರುತ್ತೆ ಒಡವೆಗಳು, ಆ ರೀತಿ ಒಡವೆಗಳನ್ನು ನಾವಿಲ್ಲಿ ದೇವಿಗೆ ಅಲಂಕಾರಕ್ಕೆ ಬಳಸ್ಕೋಬೋದು. ನಾನು ದೇವ್ರಿಗಂತಲೇ ಇಲ್ಲಿ ಅವಲಕ್ಕಿ ಸರ ಮತ್ತು ಮಂಗಲ ಚಿನ್ನ ಅಂದರೆ ರೋಡ್ ಗೋಲ್ಡ್ ತೊಗೊಂಡು ಇಟ್ಟಿರ್ತೀನಿ. ಸೊ ಅದು ದೇವಿಗೋಸ್ಕರನೇ ವರ್ಷ ನಾನು 4 ವಾರ ಶುಕ್ರಗೌರಿ ಮಾಡ್ತೀವಲ್ಲ, ಆ 4 ವಾರಕ್ಕೂ ದೇವಿ ಹಾಕೋದಕ್ಕೆ ಅಂತಲೇ ಸಪ್ರೇಟಾಗಿ ಎತ್ತಿಟ್ಟಿರ್ತೀನಿ. ಈ ರೀತಿ ಅವಲಕ್ಕಿ ಸರ ಮಂಗಲ ಚಿನ್ನ ಹಾಕಿ ಮೇಲ್ಗಡೆ ಒಂದು ನೆಕ್ಲೆಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ವಿಡಿಯೋ ತುಂಬ ಉದ್ದಾಗೋದ್ರಿಂದ ನಾನು ತೋರಿಸ್ತಾ ಇಲ್ಲ. ಹಾಗೆ ನೋಡಿ, ಈ ರೀತಿ ನಾನು ದೇವಿಗೆ ಅಲಂಕಾರಕ್ಕೆ ಅಂಥೇಳಿ ಮೊದಲು ಯೂಸ್ ಮಾಡ್ತಾಯಿದ್ದೆ. ಈಗ ಇನ್ನೊಂದು ಈ ರೀತಿ ಮೇಲ್ಗಡೆ ನಾವು ಕಾಯಿಗೆ ಜುಟ್ಟು ಇರುತ್ತಲ್ಲ, ಆ ಜುಟ್ಟಿಗೆ ಈ ರೀತಿ ಚುಚ್ಚಬೇಕು. ಚುಚ್ಚಿದ್ರೆ ನೀಟಾಗಿ ಕೂರುತ್ತೆ. ಸೊ ಅದಕ್ಕಿಂತ ಮುಂಚೆ ಇದನ್ನು ನಾವು ಈ ರೀತಿ ಫಸ್ಟಿಗೆ ಆ ಕಾಯಿಗೆ ಜುಟ್ಟಿಗೆ ಹಾಕಿಬಿಟ್ಟು ನೆಕ್ಸ್ಟ್ ಇದರ ಮೇಲೆ ಇದನ್ನು ಚುಚ್ಚಿದಾಗ ನಮಗೆ ನೀಟಾಗಿ ಕೂರುತ್ತೆ. ಈ ರೀತಿ ಕುಂತ್ಕೊಂಡಾದ್ಮೇಲೆ ಇಲ್ಲಿ ನಾವು ಹೂವು, ಶಾವಂತಿಗೆ ಹೂವು, ಗುಲಾಬಿ ಹೂವು, ನಾನು ಇಲ್ಲಿ ಪ್ಲಾಸ್ಟಿಕ್ನ ತೋರಿಸ್ತಾ ಇದ್ದೀನಿ. ಸೊ ಹಬ್ಬದ ದಿವಸ ನಾವೆಲ್ಲ 5 ಥರದ ಹೂಗಳನ್ನು ತೊಗೊಂಬಂದು ಅಲಂಕಾರ ಮಾಡಬೇಕು. ನಿಮಗೆ ಯಾವುದು ಗುಲಾಬಿ ಹೂವು, ಶಾವಂತಿಗೆ ಹೂವು, ಮಲ್ಲಿಗೆ ಹೂವು, ಯಾವ ಚೆಂಡು ಹೂವು ಯಾವ್ಯಾವ ಇರುತ್ತೆ, ಒಂದು 5 ಥರದ ಹೂವನ್ನು ಅಲಂಕಾರಕ್ಕೆ ನಾವು ಬಳಸ್ಕೋಬೋದು. ನೋಡಿ, ಈ ರೀತಿ ಅದರ ಮೇಲುಗಡೆ ಎಲ್ಲ ಇಟ್ಟಿದ್ದೀನಿ, ಅದು ಕೂಡ ಕಾಣಿಸಲ್ಲ. ಹಾಗೆ ಇಲ್ಲಿ ಒಂದು ಹಾರ ಹಾಕ್ತಾಯಿದ್ದೀನಿ. ನಾವು ಹಬ್ಬದ ದಿವಸ ಮಲ್ಲಿಗೆ ಅಥವಾ ಶಾವಂತಿಗೆ ಹಾರನೇ ಹಾಕೋದು. ಇಲ್ಲಿ ನಾನು ತೋರಿಸೋದಕ್ಕೋಸ್ಕರನೇ ಇಲ್ಲಿ ಪ್ಲಾಸ್ಟಿಕ್ ಹಾರನ ಹಾಕ್ತಾಯಿದ್ದೀನಿ. ಸೊ ದೇವರಿಗೆ ಯಾವತ್ತೂ ಪ್ಲಾಸ್ಟಿಕ್ ಹಾರನ ಹಾಕಬೇಡಿ. ಹಬ್ಬದ ದಿವಸ ನಿಮ್ಮಲ್ಲಿ ಏನು ಇರುತ್ತೋ ಹೂವನ್ನು ಅದನ್ನು ತೊಗೊಂಬಂದು ಹಾರ ಮಾಡಿದ್ರು ಹಾಕಿ, ಅಥವಾ ಮಾರ್ಕೆಟಿಂದ ಯಾವುದು ಸಿಗುತ್ತೋ ಅಂಥ ಹೂವನ್ನು ತೊಗೊಂಬಂದು ನೀವು ಡೆಕೋರೇಟ್ ಮಾಡ್ಕೋಬೋದು. ಶಾವಂತಿಗೆ ಹೂವು ಸಿಗುತ್ತೆ, ಚೆಂಡು ಹೂವು ಸಿಗುತ್ತೆ ನಿಮಗೆ ತುಂಬ ಕಮ್ಮಿ ರೇಟಲ್ಲಿ. ಚೆಂಡು ಹೂಗಳನ್ನು ಈ ರೀತಿ ನಾವು ಒಂದೊಂದಾಗಿ ಕಟ್ ಮಾಡಿಕೊಂಡು ಈ ರೀತಿ ಸಿಗಿಸಿದ್ರೆ ನಮಗೆ ಆ ಕಡ್ಡಿ ಯಾವುದು ನಮಗೆ ಕಾಣಿಸಲ್ಲ ಎದುರಿಗೆ. ಹಾಗೆ ದೇವಿಗೆ ನಾವು 5 ರೀತಿಯ ಹೂಗಳನ್ನು ಜೋಡಿಸಿ ಹಾಕೋದ್ರಿಂದ ದೇವಿ ಒಂದು ಒಳ್ಳೆಯ ಆರೋಗ್ಯ ಆಯುಷನ್ನು ಕೊಡ್ತಾಳೆ ನಿಮಗೆ. ನಿಮ್ಮಲ್ಲಿ ಯಾವುದು ಇರುತ್ತೆ, ನಿಮ್ಮ ಮನೆ ಮುಂದೆ ಯಾವ್ಯಾವ ಹೂಗಳನ್ನು ಇರುತ್ತೋ ಆ ಹೂಗಳನ್ನೇ ನೀವು ಏರಿಸ್ಬೋದು. ಸೊ ಈ ರೀತಿ ಆದಮೇಲೆ ನಾನು ಇಲ್ಲಿ ಪ್ಲಾಸ್ಟಿಕ್ ಚೆಂಡು ಹೂವನ್ನು ಬಳಸ್ತಾ ಇದ್ದೀನಿ. ನೋಡಿ, ಕೆಳಗಡೆ ನಮಗೆ ಕೋಲು ಕಾಣಿಸ್ತಾ ಇದೆಯಲ್ಲ, ಸೊ ಅದನ್ನು ನಾವು ಈ ರೀತಿ ಡೆಕೋರೇಟನಿಗೆ ಮಾಡ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ನಮಗೆ ಹೂ ಬೇಡ ಅಂದವರು ಅದೇ ಕೋಲನ್ನು ನಾನು ಕಮ್ಮಿ ಇಟ್ಕೊಳ್ಳಿ. ಇಲ್ಲಿ 18 ಸೆಂಟಿಮೀಟ್ರ್ ಇದೆ, ನೀವು 15 ಸೆಂಟಿಮೀಟ್ರ್ ಆದರೂ ಇಟ್ಕೊಳ್ಳಿ. ನೋಡಿ, ಈ ರೀತಿ ಕೋಲಿಗೆ ನಾವು ಚೆಂಡು ಹೂ ಹಾರಗಳನ್ನು, ಮಲ್ಲಿಗೆ ಹೂವನ್ನು, ನಮ್ಮ ಮನೆಯಲ್ಲಿ ಮುಂದೆ ಏನೇನು ಬೆಳೆದಿರುತ್ತೋ ಹೂಗಳನ್ನು ತೊಗೊಂಬಂದು ನಾವು ಕಟ್ಟಿ ಹಾರನ ಮಾಡಿ ಈ ರೀತಿ ಡೆಕೋರೇಷನ್ ಮಾಡ್ಬೋದು. ನಾನು ಇಲ್ಲಿ ಪ್ಲಾಸ್ಟಿಕ್ ಚೆಂಡು ಹೂಗಳನ್ನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಲಂಕಾರನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಸೈಡಿಗೆ ನಮಗೆ ಇಲ್ಲಿ ಜಾಗ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಸ್ವಲ್ಪ ನಾನು ನೋಡಿ ಈ ರೀತಿ ಚೆಂಡು ಹೂವು ಹಾರನ ಹಾಕ್ಬಿಟ್ಟು ಈ ರೀತಿ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಹಾಕ್ಬಿಟ್ಟು ನಾವು ಆ ಕಡೆ ದೀಪ, ಮುಂದ್ಗಡೆ ಇನ್ನೊಂದು ಸಣ್ಣ ಟೇಬಲ್ನ ಇಟ್ಟು ಹಣ್ಣು ಹಂಪಲು, ಸೊ ದೇವಿಗೆ ನೈವೇದ್ಯ ಎಲ್ಲವನ್ನು ಮುಂದೆ ಡೆಕೋರೇಟ್ ಮಾಡ್ಬೋದು. ಹಾಗೆ ನಾನು ಇಲ್ಲಿ ಹಿಂದ್ಗಡೆ ಏನು ಡೆಕೋರೇಟ್ ಮಾಡಿಲ್ಲ. ಸೊ ದೇವಿಗೆ ಮಾತ್ರ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ದೇವಿಗೆ ಗಂಧನ ಹಚ್ಚಿಬಿಟ್ಟು ಅರಿಶಿನ ಕುಂಕುಮನ ಹಚ್ಚಿ ಈ ರೀತಿ ಅಲಂಕಾರ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವರಮಹಾಲಕ್ಷ್ಮಿಗೆ ಕೆಲವರಿಗೆ ಯಾವ ರೀತಿ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ರೀತಿ ನೀವು ಆರಾಮಾಗಿ ಕ್ಲೀನಾಗಿ ಮಾಡ್ಬೋದು. ನೋಡಿ, ಈ ರೀತಿ ಹಿಂದ್ಗಡೆ ನಾವು ಮತ್ತೆ
ಚೆಂಡು ಹೂವು, ಪ್ಲಾಸ್ಟಿಕ್ಕು ಹೂಗಳನ್ನು ಡೆಕೋರೇಟ್ ಮಾಡ್ಬೋದು. ಸೊ ನಾನು ಇಲ್ಲಿ ಸಿಂಪಲ್ಲಾಗಿ ಹಾಗೆ ಹಾಕಿದ್ದೀನಿ. ಸೊ ಬೆಡ್ಶೀಟು, ಹೊಸ ಬೆಡ್ಶೀಟು ಅಥವಾ ಅದಕ್ಕಾಗಿ ದೇವರಿಗೆ ಅಂಥೇಳಿ ಒಂದು ತೊಗೊಂಡು ಯಾವಾಗಲೂ ನಾವು ಇಟ್ಕೊಂಡ್ಬಿಟ್ರೆ ಸೊ ವರ್ಷ ನಾವು ಅದೇ ರೀತಿ ಡೆಕೋರೇಟ್ನ ಮಾಡ್ಬೋದು. ಸೊ ಟೇಬಲಿಗೆ ನಾವು ವೈಟ್ ಹಾಕಿದರೆ ಇನ್ನೂ ಡೆಕೋರೇಟಿವ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇರೋವಂಥ ಬ್ಲ್ಯಾಕ್ ಕಲರ್ ಇತ್ತು ಬೆಡ್ಶೀಟು, ಸೊ ಅದನ್ನೇ ಹಾಕಿ ನಾನು ತೋರಿಸಿದ್ದೀನಿ. ಸೊ ಇಲ್ಲಿ ನಾವು ಹಾಕೋ ಮುಂದೆ ನಾವು ಟೇಬಲಿಗೆ ಸ್ವಲ್ಪ ವೈಟ್ ಬಟನ್ನೇ ಹಾಕಿ ಆವಾಗ ನಮಗೆ ಏನೇ ಅಲಂಕಾರ ಇದ್ದರೂ ಎದ್ದು ಕಾಣಿಸುತ್ತೆ. ದೇವಿ ಕೂಡ ತುಂಬ ಚೆನ್ನಾಗಿ ಕಾಣ್ತಾಳೆ. ಸೊ ಹೈಟ್ ಬೇಕಂದರೆ ನಾವು 2 ಕೊಡಪಾನಗಳನ್ನು ಇಟ್ಕೊಂಡು ಮಾಡ್ಬೋದು. ನಾನು ಒಂದು ರೇಂಜಲ್ಲಿ ಮೀಡಿಯಮ್ ಸೈಜಲ್ಲಿ ನಾನು ಈ ರೀತಿ ದೇವಿಗೆ ಅಲಂಕಾರ ಕೂತ್ಕೊಂಡಿರೋ ಹಾಗೆ ತೋರಿಸಿದ್ದೀನಿ ನೋಡಿ. ಈ ರೀತಿ ಫೈನಲಾಗಿ ಈ ರೀತಿ ಡೆಕೋರೇಟನ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಎಲ್ರಿಗೂ ಹೀಗೆ ಅನ್ನಿಸ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು NGO ಅಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಪ್ರೋಗ್ರಾಮ್ಗಳಿಗೆ ಹೋಗ್ತಾ ಇರೋದ್ರಿಂದ ನಾನು ಸೀರೆ ಕುಚ್ಚು ವಿಡಿಯೋಗಳನ್ನು ಹಾಕೋಕ್ಕೆ ಆಗಿಲ್ಲ. ಸೊ ಸುಮಾರು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಫ್ರೀ ಟೈಮಲ್ಲಿ ಹಾಕ್ತೀನಿ. ಸ್ವಲ್ಪ ಈಗ ನಮಗೆ NGO ವರ್ಕ್ ಇರೋದ್ರಿಂದ ಸೊ ನಾನು ವಿಡಿಯೋಗಳನ್ನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಕ್ಷಮಿಸಬೇಕು. ಸೊ ಇವತ್ತು ವರಮಹಾಲಕ್ಷ್ಮಿಗೆ ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತ ತೋರ್ಸೋಣ ಅಂತ ಅಂದ್ಬಿಟ್ಟು ಕೆಲವರು ಮೆಸೇಜ್ ಮಾಡಿದರು. ಸೊ ಅದಕ್ಕೋಸ್ಕರ ನೀವು ಯಾವ ರೀತಿ ಮಾಡ್ತೀರ ಅಂತ ತೋರಿಸಿ ಅಂತ ನನಗೆ ಮೆಸೇಜ್ ಹಾಕಿದರು. ಸೊ ಅದಕ್ಕೋಸ್ಕರ ನಾನು ಮಾಡುವಂಥ ರೀತಿಯಲ್ಲಿ ನಾನು ವಿಡಿಯೋನ ಮಾಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಕಿದ ತಕ್ಷಣ ನೀವು ವಿಡಿಯೋನ ಫಸ್ಟ್ ನೋಡ್ಬೋದು. ನಿಮ್ಮ ಫ್ರೆಂಡ್ಸ್ಗಳಿಗೆ, ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋಗಳನ್ನು ಸ್ವಲ್ಪ ಲೇಟಾಗಿ ಹಾಕಿದ್ದೀವಿ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಸೊ ನಾನು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋಗಳನ್ನು ಮಾಡಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆಲ್ರಿಗೂ ಅಡ್ವಾನ್ಸಾಗಿ ನಾನು ಶುಭಾಶಯನ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.